ರಾಯಚೂರು ಜಿಲ್ಲಾಡಳಿತ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರ. ಉದ್ಯೋಗ ಮೇಳದ ಯಶಸ್ವಿಗೆ ಅಧಿಕಾರಿಗಳು ಶ್ರಮಿಸಬೇಕು. ಅಧಿಕಾರಿಗಳಿಗೆ ಸೂಚನೆ. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಖಂಡಿಸಿ ಅತ್ಯಾಚಾರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆ. ಛತ್ರಪತಿ ಶಿವಾಜಿ ಮಹಾರಾಜ ಸಂತ ಕವಿ ಸರ್ವಜ್ಞ ಸಂತ ಸೇವಾಲಾಲ್ ಜಯಂತಿಗಳ ಆಚರಣೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಲು ಸೂಚನೆ. ಫೆಬ್ರವರಿ 9ರಂದು 2 ಕೃತಿಗಳ ಲೋಕಾರ್ಪಣೆ ಸಮಾರಂಭ. ತಾರಕೇಶ್. ಫೆಬ್ರವರಿ 8ರಂದು ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ. ಆರ್ ತಿಮ್ಮಯ್ಯ ಶೆಟ್ಟಿ. ಮತ್ತು ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಿ ಶಿವಕುಮಾರ್. ವಾರ್ತೆಗಳ ವಿವರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ರಾಯಚೂರು ಜಿಲ್ಲೆಯ ಐಎಎಸ್ ಕೆಎಎಸ್ ಅಧಿಕಾರಿಗಳಿಂದ ಒಂದು ದಿನದ ಕಾರ್ಯಾಗಾರವನ್ನು ಜಿಲ್ಲಾಡಳಿತ ಏರ್ಪಡಿಸಲಾಗಿದೆ ಎಂದು ಸಹಾಯಕ ಆಯುಕ್ತ ಗಜಾನನ ಬಾಲೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಫೆಬ್ರವರಿ 11ರಂದು ಬೆಳಗ್ಗೆ 9 ಗಂಟೆಗೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ನಡೆದು ಬಂದ ದಾರಿಯ ಅನುಭವ ಹಂಚಿಕೊಳ್ಳಲಿದ್ದು, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಂಡ್ವೆ ರಾಹುಲ್ ತುಕಾರಾಂ ಶಾಲಾ ಕಾಲೇಜು ವಿದ್ಯಾರ್ಥಿ ಜೀವನದ ಬಗ್ಗೆ ಮಾತನಾಡಲಿದ್ದಾರೆ ಎಂದು ಹೇಳಿದರು. ಇನ್ಸೈಟ್ ಐಎಎಸ್ ಅಕಾಡೆಮಿ ನಿರ್ದೇಶಕ ವಿನಯ್ ಕುಮಾರ್ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಪ್ರಚಲಿತ ಘಟನೆಗಳ ಅವಲೋಕನ ಕುರಿತು ತಹಸೀಲ್ದಾರ್ ಸುರೇಶ್ ವರ್ಮಾ, ಭಾರತ ಸಂವಿಧಾನ ಮತ್ತು ಇತಿಹಾಸ ಕುರಿತು ತಹಸೀಲ್ದಾರ್ ಗ್ರೇಡ್ 2 ಭೀಮರಾಯ ಬಿ ರಾಮಸಮುದ್ರ ವಿಷಯ ಮಂಡಿಸಲಿದ್ದಾರೆ. ಈ ಸಂದರ್ಭದಲ್ಲಿ ರಿಯಾಯಿತಿ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ ಎಂದರು. ಭೋಜನದ ನಂತರ ಮಧ್ಯಾಹ್ನ 2:30ರಿಂದ ರಾಯಚೂರು ಮಹಾನಗರ ಪಾಲಿಕೆ ನೂತನ ಆಯುಕ್ತ ಜುಬಿನ್ ಮಹಾಪಾತ್ರ ನಡೆದು ಬಂದ ದಾರಿ ಕುರಿತು ಹೇಳುವ ಮೂಲಕ 2ನೇ ಅವಧಿಯ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅವರು ಸ್ಫೂರ್ತಿಯ ನುಡಿಗಳನ್ನು ಆಡಲಿದ್ದು, ರಾಯಚೂರು ವಿಭಾಗದ ಸಹಾಯಕ ಆಯುಕ್ತ ಗಜಾನನ ಬಾಲೆ ಅವರು ತಮ್ಮ ಐಎಎಸ್ ಪಯಣದ ಪರಿಚಯ ಮಾಡಿಕೊಡಲಿದ್ದಾರೆ. ಬೆಂಗಳೂರಿನ ಅನಗ್ರ ಐಎಎಸ್ ಅಕಾಡೆಮಿ ನಿರ್ದೇಶಕ ಮನೋಜ್ ಮಸ್ಕಿ, ತಹಸೀಲ್ದಾರ್ ಗ್ರೇಡ್ 2 ಅಶೋಕ್ ಕುಮಾರ್ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯ ಸಿದ್ಧತೆ ಕುರಿತು ತಿಳಿಸಿಕೊಡಲಿದ್ದಾರೆ. ವಿದ್ಯಾರ್ಥಿ ಮತ್ತು ಅಧಿಕಾರಿಗಳೊಂದಿಗೆ ಪ್ರಶ್ನೋತ್ತರಗಳ ಸಂವಾದ ನಡೆಯಲಿದೆ ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ ಕೋರಿ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಲ್ದಾರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಡಾಕ್ಟರ್ ಅಶೋಕ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿಗಳಾದ ಸಂಗಮೇಶ್, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವೆಂಕಣ್ಣ, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಕಾರ್ಯಾಗಾರಕ್ಕೆ ಸಹಕಾರ ನೀಡಲಿದ್ದಾರೆ ಎಂದು ತಿಳಿಸಿದರು. ಆ ಎಲ್ಲ ಪರೀಕ್ಷೆಗಳ ಕುರಿತು ಒಂದು ದಿನದ ಮೋಟಿವೇಶನ್ ಸೆಷನ್ ಮಾಡ್ತಾ ಇದ್ದೀವಿ. ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಕೆಎಎಸ್, ಐಎಎಸ್, ಐಪಿಎಸ್ ಅಧಿಕಾರಿಗಳೆಲ್ಲರೂ ಬಂದು ಅವರ ವೈಯಕ್ತಿಕ ಅನುಭವವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ, ಮಾನ್ಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ರಾಹುಲ್ ಮಾನ್ಯ ಸರ್ ಬರ್ತಾ ಇದ್ದಾರೆ, ಎಸ್ ಪಿ ಸರ್ ಬರ್ತಾ ಇದ್ದಾರೆ, ನಾನು ಸರ್ ಬರ್ತಾ ಇದ್ದೀವಿ, ನಮ್ಮ ತಹಶೀಲ್ದಾರ್ ಸುರೇಶ್ವರನ ಭೀಮರಾಯ್ ಅವರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಹೊಸ ಆಯುಕ್ತರು ಬಂದಿದ್ದಾರೆ, ಜುಬಿನ್ ಸರ್ ಅಂತ ಇದ್ದಾರೆ, ಜುಬಿನ್ ಮೊಹಮ್ಮದ್ ಐಎಎಸ್ 21 ಬ್ಯಾಚ್. ಮುಂಚೆ ಅವರು ಚಿತ್ರದಲ್ಲಿ ACI ಕೆಲಸ ಮಾಡಿದ್ರು, ಈಗ ಚಾರ್ಜ್ ಒಂದು ವಾರ ಆಯಿತು, ಅವರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ADC ಸರ್ ಶಿವಾನಂದ ಭಜಂತ್ರಿ ಸಾಹೇಬ್ ಅವರು ಬರ್ತಾ ಇದ್ದಾರೆ.
ಅದ್ರ ಜೊತೆಗೆ ನಾವು ಬೆಂಗಳೂರಿಂದ 2 ಜನ ಸ್ಪೀಕರ್ಸ್ನ ಕಳಿಸ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿದೆ IAS ಕೋಚಿಂಗ್ಗೆ ಪ್ರಸಿದ್ಧಿ ಪಡೆದಿರುವ INSIGHTS IAS ಸಂಸ್ಥಾಪಕರಾದ ವಿನಯ್ ಕುಮಾರ್ ಜಿಗಿ ಅವರು ಕೂಡ ಬರ್ತಾ ಇದ್ದಾರೆ. ವಿನಯ್ ಕುಮಾರ್ ಜಿಗಿ ಅವರು ನಾವೆಲ್ಲ ಅವರ ಮಾರ್ಗದರ್ಶನ ಪಡೆದು ಬರೆದು ಕ್ಲಿಯರ್ ಮಾಡಿದ್ದೀವಿ. ಸೊ ವಿನಯ್ ಕುಮಾರ್ ಜಿಗಿ ಅವರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಕನ್ನಡ ವಿಷಯಕ್ಕೆ ಖ್ಯಾತಿ ಪಡೆದಿರುವಂಥ ಮನೋಜ್ ಕುಮಾರ್ ಸರ್ ಅವರು ಬರ್ತಾ ಇದ್ದಾರೆ. ಅವರು ಅನರ್ಯ IAS ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ ಮತ್ತು ಡೆಲ್ಲಿಯಲ್ಲಿ. ಅವರು ಟೀಚಿಂಗ್ ಟ್ರೈನಿಂಗ್ ಕೊಡ್ತಾರೆ, ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಅವರು ಕೂಡ ಬರ್ತಾರೆ. ಸೊ ಅವರೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದಿನ ಬರಬೇಕು ಅಂತ ನಾವು ಪ್ರಯತ್ನ ಅವರಿಗೆ ಹೇಳಿದಾಗ ಅವರೆಲ್ಲ ಒಪ್ಕೊಂಡಿದ್ದಾರೆ. ಸೊ ಫೆಬ್ರವರಿ 11ರಂದು ಈ ಕಾರ್ಯಕ್ರಮ ಇದೆ. ಸೊ ಈ ರೀತಿಯ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರ್ಯಾರು ಹೋಗ್ತಾ ಇದ್ದಾರೆ ಸೊ ಅವರಿಗೆಲ್ಲ ಒಂದು ಉತ್ತಮ ಅವಕಾಶ. ಸೊ ಅವರೆಲ್ಲ ಬಂದು ಭಾಗವಹಿಸಿದ್ರೆ ಅವರಿಗೆ ಒಂದು ಸ್ವಲ್ಪ ಏನಾದರೂ ಇನ್ಸೈಟ್ಸ್ ಸಿಗುತ್ತೆ, ಯಾವ ಥರ ಓದಬೇಕು, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು. ಸೊ ಕರ್ನಾಟಕ ರಾಜ್ಯದಲ್ಲಿ UPSC KS ಬಗ್ಗೆ ಭಾಳಷ್ಟು ಮಾಹಿತಿಯಲ್ಲಿ ನೋಡಿದರೆ ಬೆಂಗಳೂರು, ಮೈಸೂರು, ಅದು ಬಿಟ್ಟರೆ ಧಾರವಾಡ, ಬೇರೆ ಜಿಲ್ಲೆಗಳಲ್ಲಿ ರಾಯಚೂರಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಓದ್ತಾ ಇದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು, ಇಲ್ಲಿ ಲೈಬ್ರರಿಯಲ್ಲಿ ಸ್ವಲ್ಪ ಇದನ್ನ ಓದ್ತಾ ಇದ್ದಾರೆ. ಸೊ ಒಂದು UPSC KPSC ಯಾವ ಥರ ಅಂದರೆ ಒಂದು 10 ಥರ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಏನೋ ಒಂದು ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಆ ಥರ ರಾಯಚೂರಲ್ಲಿ ಒಂದು ಆಯ್ದುಕೊಂಡ್ರೆ ರಾಯಚೂರು ಜಿಲ್ಲೆಯಿಂದ ಭಾಳಷ್ಟು ವಿದ್ಯಾರ್ಥಿಗಳು UPSC KPSC ಪರೀಕ್ಷೆಗೆ ತೆರೆಗಡೆ ಆಗೋ ಚಾನ್ಸಸ್ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ. ಸೊ ಹಾಗಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂದರೆ ಕೆಪಾಸಿಟಿ ಕಡಿಮೆ ಇದೆ ಸರ್. 700 800 ಈಗ ಒಂದೇ ಕಾಲೇಜ್ ಅಂದರೆ ಇಲ್ಲಿ 4,000 ಹುಡುಗರು ಇಲ್ಲೇ ಇದ್ದಾರೆ. ಇನ್ನೊಂದು ಮಹಿಳಾ ಕಾಲೇಜ್. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗಿಂತ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಸೊ ಈಗ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ, ಆಲ್ರೆಡಿ ಓದ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಮಾರ್ಗದರ್ಶನ ಮಾಡ್ತಿದೆ ಸರ್. ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುರೇಶ್ ವರ್ಮಾ, ಡಾಕ್ಟರ್ ಬಾಬುರಾವ್ ಶೇಗುಣಸಿ, ಭೀಮರಾಯ ಬಿ, ರಾಮಸಮುದ್ರ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯಡಿ ಗ್ರಾಮೀಣ ಪ್ರದೇಶದ ಬಡ ಯುವ ಜನರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಿ ಉದ್ಯೋಗ ಕಲ್ಪಿಸುವ ಸಲುವಾಗಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾದ ಉದ್ಯೋಗ ಮೇಳದ ಯಶಸ್ವಿಗೆ ಅಧಿಕಾರಿಗಳು ಶ್ರಮಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ ತಿಳಿಸಿದರು. ನಗರದ ಜಿಲ್ಲಾ ಪಂಚಾಯಿತಿಯ ಜಲಶಕ್ತಿ ಸಭಾಂಗಣದಲ್ಲಿ ಉದ್ಯೋಗ ಮೇಳ ತಯಾರಿಗಾಗಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಅಥವಾ ಸರ್ಕಾರೇತರ ಸಂಘ ಸಂಸ್ಥೆಗಳ ಮೂಲಕ ಮತ್ತು ವಿವಿಧ ಯೋಜನಾ ಅನುಷ್ಠಾನ ಸಂಸ್ಥೆಗಳ ಮೂಲಕ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ಮೇಳ ನಡೆಯುತ್ತಿದ್ದು, ಉದ್ಯೋಗ ಮೇಳವನ್ನು ಆಯೋಜಿಸುವ 3 ರಿಂದ 4 ದಿನಗಳ ಮೊದಲು ದಿನಪತ್ರಿಕೆಗಳಲ್ಲಿ, ಕೇಬಲ್ ಟಿವಿ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಉದ್ಯೋಗ ಮೇಳವನ್ನು ಆಯೋಜಿಸುವುದರ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಉದ್ಯೋಗ ಮೇಳವನ್ನು ಆಯೋಜಿಸುವ 7 ದಿನಗಳ ಮುಂಚಿತವಾಗಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಪಂಚಾಯಿತಿ ಹಾಗೂ ತಾಲೂಕು ಮಟ್ಟದಲ್ಲಿ ಕರಪತ್ರಗಳನ್ನು ಹಂಚುವುದರ ಮೂಲಕ ಧ್ವನಿವರ್ಧಕ ಬಳಕೆ ಹಾಗೂ ಗೋಡೆ ಬರಹ ಅಂಟಿಸುವುದರ ಮೂಲಕ ಪ್ರಚಾರ ನಡೆಸಬೇಕು. ಸ್ಥಳೀಯ ಮಟ್ಟದ ಶಾಲಾ ಕಾಲೇಜುಗಳಿಗೆ ಮಾಹಿತಿ ನೀಡಬೇಕು ಎಂದರು. ವ್ಯಾಪಕ ಪ್ರಚಾರದ ಮೂಲಕ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಯೋಜನಾ ಅನುಷ್ಠಾನ ಸಂಸ್ಥೆಯು ಆಸಕ್ತ ನಿರುದ್ಯೋಗಿ ಯುವಜನರಿಗೆ ಹಾಗೂ ಪೋಷಕರಿಗೆ ಸಮಾಲೋಚನೆ ಮತ್ತು ಮಾರ್ಗದರ್ಶನ ಕೊಟ್ಟು ಕೌಶಲ್ಯ ತರಬೇತಿಗೆ ಸಿದ್ಧಗೊಳಿಸಬೇಕು. ಉದ್ಯೋಗ ಮೇಳದ ನಂತರ ಆಸಕ್ತ ನಿರುದ್ಯೋಗಿ ಯುವಜನರಿಗೆ ಯೋಜನಾ ಅನುಷ್ಠಾನ ಸಂಸ್ಥೆಯು ಕೌಶಲ್ಯ ತರಬೇತಿ ನೀಡಿ ಕೈಗಾರಿಕೆ ಅಥವಾ ವಾಣಿಜ್ಯ ಸಂಸ್ಥೆಗಳಲ್ಲಿ ಉದ್ಯೋಗ ದೊರಕಿಸುವಂತಾಗಬೇಕು. ಯುವಜನರ ಒಕ್ಕೂಟಗಳ ಸಹಯೋಗದಲ್ಲಿ ಯುವಜನ ಮೇಳವನ್ನು ಸಂಘಟಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ 800ಕ್ಕೂ ಹೆಚ್ಚಿನ ಜನ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಡ್ಡಾಯವಾಗಿ ಕಲ್ಪಿಸುವ ಗುರಿ ನಿಗದಿಪಡಿಸಲಾಗಿದೆ. ಈ ಮೇಳದ ಎಲ್ಲಾ ಚಟುವಟಿಕೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡುವ ಮೂಲಕ ವ್ಯಾಪಕ ಪ್ರಚಾರ ಕಾರ್ಯಗಳನ್ನು ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳುವಂತೆ ಅವರು ಸೂಚಿಸಿದರು.
ಇದೇ ಸಂದರ್ಭದಲ್ಲಿ ಜಿಲ್ಲಾ ಕೈಗಾರಿಕಾ ಅಧಿಕಾರಿ ಬಸವರಾಜ್ ಯರಕಂಚಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಜಿಯು ಹುಡೇದ್, ಜಿಲ್ಲಾ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್, ಎಸ್ಬಿಐ ಗ್ರಾಮೀಣ ಸ್ವಯಂ ಸೇವಾ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ವಿಜಯ್ ಕುಮಾರ್ ಬಡಿಗೇರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಮುದ್ದಗುಂಡಿ ಗ್ರಾಮದ ಬಾಲಕಿ ಮೇಲೆ ನಡೆದಿರುವ ಅತ್ಯಾಚಾರ ಖಂಡಿಸಿ ಜನಪರ ಸಂಘಟನೆಗಳು, ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮಾನವೀಯ ಬಸವ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಡೆದಂತ ಘಟನೆಯಿಂದ ಪಾಪ 7 ವರ್ಷದ ಮಗು ಅತ್ಯಾಚಾರದಿಂದ ನರಳಿ ಇದಾಗಿದೆ ಎಂಬುದನ್ನು ತಿಳಿದು ಬಂದಿದೆ. ಈ ಒಂದು ಘಟನೆ ತಂದೆ ತಾಯಿ ಗೊತ್ತಿದ್ರು ಮತ್ತೆ ಕಾಲೇಜಿಗೆ ಕಳ್ಸಕ್ಕಾಗೋದಿಲ್ಲ. ಎಲ್ಲಿಯಪ್ಪ ನನ್ನ ಮಗಳು ಮತ್ತೆ ಆ ತರ ಆಗುತ್ತೆ ಅನ್ನೋ ಭಯದಿಂದ ಹೆಣ್ಣು ಮಗಳನ್ನು ಓದಿಸೋದನ್ನೇ ಬಿಟ್ಟು ಬಿಡಿಸ್ತಾರೆ. ಈ ಒಂದು ಅತ್ಯಾಚಾರವನ್ನು ಮಾಡಿದಂತ ದ್ರೋಹಿಗೆ ಅದು ಗಲ್ಲಿಗೇರಿಸಲೇಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಆ ಒಂದು ಹೆಣ್ಣು ಮಗುವನ್ನು ಎಷ್ಟು ಬಲದಿಂದ ಕಳಿಸಿದ್ದಾರೆ, ಆ ಒಂದು ತಂದೆ ತಾಯಿಗೆ ಎಷ್ಟು ನೋವಾಗಿರುತ್ತೆ ಎಂಬುದನ್ನು ನಾವು ಊಹಿಸಬಲ್ಲದು. ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮೂಲಕ ಒಂದು ಕಠಿಣ ಕಾನೂನು ಹೊರ ಬಂದಾಗ, ಜಾರಿ ಬಂದಾಗ ಮಾತ್ರ ಈ ಅಂತ ಅಹಿತಕರ ಘಟನೆಗಳನ್ನ ತಡೆಬಹುದು. ಇದು ನನ್ನ ಮನೆಯಲ್ಲ, ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಗಿದೆ ಬಂಧುಗಳೇ. ನನ್ನ ಮಗಳಿಗೆ ಆಗಿದೆ ಅಂತ ಹೇಳಿ ಬರಬೇಕಾಗಿತ್ತು. ಇಲ್ಲಿ ಬರ್ತಕ್ಕಂಥ ಯಾರು ರಾಜಕಾರಣಿ ವ್ಯಕ್ತಿಗಳಿಲ್ಲ, ಯಾವ ಒಬ್ಬ ರಾಜಕೀಯ ವ್ಯಕ್ತಿಗಳು ಬಂದಿಲ್ಲ ಇಲ್ಲಿ. ಹಂಗಾಗಿ ಇದಕ್ಕೆ ನಾವು ಸುದ್ದಾಗಬೇಕು. ಮೊದಲು ಪಟ್ಟಣದ ಬಸವ ವೃತ್ತದಲ್ಲಿ ಜನಪರ ಸಂಘಟನೆಗಳ ಒಕ್ಕೂಟ ಮಾನ್ವಿ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳ ವತಿಯಿಂದ ಬಸವ ವೃತ್ತದಲ್ಲಿ ಮದ್ದಂಗುಡ್ಡಿ ಗ್ರಾಮದ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದಿರುವ ಅತ್ಯಾಚಾರ ಖಂಡಿಸಿ ಅತ್ಯಾಚಾರ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ಪೋತಾಳ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಆಡಳಿತ ಮಂಡಳಿಯ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ರಾಜು ಪಿರಂಗಿಯವರ ಮೂಲಕ ಮನವಿ ಸಲ್ಲಿಸಿ ಮಲ್ಲೇಶ್ ಮಾಚನೂರು ವಕೀಲರು ಮಾತನಾಡಿದರು. ತಾಲೂಕಿನ ಪೋತ್ನಾಳ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಆಡಳಿತ ಮಂಡಳಿಯವರು ಶಾಲೆಯ ವಿದ್ಯಾರ್ಥಿಗಳಿಗೆ ಸರಿಯಾದ ಭದ್ರತೆ ನೀಡುತ್ತಿಲ್ಲ ಎನ್ನುವುದಕ್ಕೆ ಶಾಲೆಯ 2ನೇ ತರಗತಿ ಅಭ್ಯಾಸ ಮಾಡುತ್ತಿರುವ 7 ವರ್ಷದ ವಿದ್ಯಾರ್ಥಿನಿಯನ್ನು ಪಾಲಕರ ಅನುಮತಿ ಇಲ್ಲದೆ ಆರೋಪಿ ಶಿವನ್ ಗೌಡರೊಂದಿಗೆ ಕಳುಹಿಸಿರುವುದರಿಂದ ಆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರವಾಗುವುದಕ್ಕೆ ಪರೋಕ್ಷವಾಗಿ ಶಾಲೆಯ ಆಡಳಿತ ಮಂಡಳಿಯೇ ಕಾರಣವಾಗಿದ್ದು, ಕೂಡಲೇ ಪೋತ್ನಾಳ ಗ್ರಾಮದ ವಿದ್ಯಾಭಾರತಿ ಶಾಲೆಯ ಪರವಾನಗಿಯನ್ನು ರದ್ದುಪಡಿಸಬೇಕು ಹಾಗೂ ಶಾಲೆಯ ಆಡಳಿತ ಮಂಡಳಿಯವರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕು. ಅತ್ಯಾಚಾರಕ್ಕೆ ಒಳಗಾಗಿರುವ ವಿದ್ಯಾರ್ಥಿನಿಯ ಭವಿಷ್ಯದ ದೃಷ್ಟಿಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆ ವತಿಯಿಂದ ಬಾಲಕಿ ಹಾಗೂ ಪಾಲಕರ ಜಂಟಿ ಖಾತೆಯಲ್ಲಿ 25 ಲಕ್ಷ ಪರಿಹಾರ ಜಮಾ ಮಾಡಬೇಕು ಹಾಗೂ ಸರ್ಕಾರದಿಂದ 1 ಕೋಟಿ ಪರಿಹಾರ ನೀಡಬೇಕು ಹಾಗೂ ಮುಂದೆ ಸರ್ಕಾರಿ ನೌಕರಿ ನೀಡಬೇಕು. ಅತ್ಯಾಚಾರ ಆರೋಪಿ ಶಿವನ್ಗೌಡ ಮೇಲೆ ಶೀಘ್ರ ವಿಚಾರಣೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ತಾಲೂಕಿನಲ್ಲಿನ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರಕ್ಷಣೆ ಭದ್ರತೆ ಇಲ್ಲದೆ ಇರುವುದರಿಂದ ವಿದ್ಯಾರ್ಥಿಗಳ ಪಾಲಕರು ಆತಂಕ ಪಡುವಂತಾಗಿದೆ. ಮಾನ್ವಿ ಪಟ್ಟಣದ ಲೊಯೋಲಾ ಸಂಸ್ಥೆಯ ಶಾಲಾ ವಾಹನ ಅಪಘಾತಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಸಂಸ್ಥೆಯ ಮೇಲೆ ಪ್ರಕರಣ ದಾಖಲಿಸದೇ ಇರುವುದು ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಮೇಲೆ ಅನುಮಾನ ಮೂಡಿಸುವಂತಿದೆ ಎಂದು ತಿಳಿಸಿದರು. ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್, ಬಿಇಒ ಚಂದ್ರಶೇಖರ್ ಡಿ ರವರಿಗೆ ಮನವಿ ಸಲ್ಲಿಸಲಾಯಿತು. ಮಾತೃ ತಾಲೂಕಿನಲ್ಲಿ ಇವತ್ತಿಂತ ಪೈಶಾಚಿಕ ಕೃತ್ಯ ನಡೆದಿದೆ. ಆ ಪೈಶಾಚಿಕ ಕೃತ್ಯ ನಡೆಯಲು ಕಾರಣೀಭೂತರಾಗಿರ್ತಕ್ಕಂಥ ಆ ಶಾಲಾ ಆಡಳಿತ ಮಂಡಳಿಯವರು ಇದಕ್ಕೆ ನೇರ ಹೊಣೆಗಾರರಂತ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೀನಿ. ಹೆಂಗೆ ಅಂತಂದ್ರೆ, ಆ ಶಾಲೆಗೆ ಯಾವುದೇ ಒಂದು ಶಾಲೆಗೆ ಮಾನ್ಯತೆ ನೀಡಬೇಕಾದ್ರೆ ಮಾನ್ಯ ಅಧಿಕಾರಿಗಳು DDP ಆಗಿರ್ಬೋದು ಮತ್ತು BO ಸಾಹೇಬ್ ಆಗಿರ್ಬೋದು, ಆ ಶಾಲಾ ಕೊಠಡಿಗಳಿದ್ದಾವ, ಅಲ್ಲಿ ಶೌಚಾಲಯ ವ್ಯವಸ್ಥೆ ಇದಾನ, ಅಲ್ಲಿ ವಾಚ್ಮನ್ ಇದಾರ, ಆಮೇಲೆ CCTV ಇದಾನ ಅಂತಂದ್ಕೊಂಡು ವೆರಿಫಿಕೇಶನ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಮಾನ್ಯತೆಯನ್ನು ಕೊಡ್ಬೇಕಾಗಿದೆ. ಆದ್ರೆ ಇಲ್ಲಿ ಎಂಜಿನ ಕಾಸಿಗೆ ಕೈ ಹೊಡ್ತಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಕೂಡ್ಕೊಂಡು ಇವತ್ತು ಆ ಶಾಲೆಗೆ ಮಾನ್ಯತೆಯನ್ನ ನೀಡಿದ್ದಾರೆ. ಈ ರಾಜು ತಾಳಿಕೋಟೆ ಅಲಿಯಾಸ್ ರಾಜಾ ಸಾಬ್ ಎನ್ನುವ ವ್ಯಕ್ತಿ ಇವನು ಬರೀ ಇಂತಹ ದಂಧೆಗಳನ್ನ ಮಾಡ್ಕೊಂಡು ಬಂದು ಇವತ್ತು
ಮಾನ್ವಿ ತಾಲೂಕಿನಾದ್ಯಂತ ವಿಷ ಬಿತ್ತುವಂತ ಕೆಲಸಗಳನ್ನ ಮಾಡಿದ್ದಾನೆ. ಇದರಲ್ಲಿ ನೇರ ಸಹ ಈ ರಾಜ ತಾಳಕೋಟೆ ಮತ್ತು ವ್ಯವಸ್ಥಾಪಕ ಆಗಿರ್ತಕ್ಕಂಥ ಆತನ ಮ್ಯಾನೇಜರ್. ಇಲ್ಲಿ ಆ ಶಾಲೆಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ನಾವು ಈ ಶಾಲೆಗೆ ಹೋದ ಸಂದರ್ಭದಲ್ಲಿ CCTV ಇಲ್ಲ, ಕಾಂಪೌಂಡ್ ಸರಿಯಾಗಿಲ್ಲ, ಶಾಲಾ ನಿರ್ಮಾಣ ಹಂತದಲ್ಲಿದೆ, ಆಮೇಲೆ ವಾಚ್ಮ್ಯಾನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಆಮೇಲೆ ಅಲ್ಲಿ ಯಾವುದೇ ಸುಸಜ್ಜಿತ ವ್ಯವಸ್ಥೆಗಳೇ ಇಲ್ಲ ಅಲ್ಲಿ. ಆಮೇಲೆ ಹೆಣ್ಮಕ್ಳಿಗೆ ಶೌಚಾಲಯನೇ ಇಲ್ಲ. ಯಾವುದೇ ಒಬ್ಬ ಹೆಣ್ಮಕ್ಳು ನಮ್ಮ ತಂಗಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇನ್ನೊಬ್ರಿಗೆ ಶೌಚಾಲಯ ಮಾಡಕ್ ಹೋಗ್ಬೇಕಂದ್ರೆ ಬಯಲಲ್ಲೇ ಶೌಚಾಲಯ ಮಾಡುವಂತ ಸ್ಥಿತಿ ಆ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಮಾನ್ಯ ಇಲ್ಲಿ ಮಕ್ಕಳ ರಕ್ಷಣೆ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಮನ್ಸೂರ್ ಅಹ್ಮದ್ ಸರ್ ಅವರು ಯಾವುದೋ ಒಂದು ಕುತಂತ್ರದಿಂದ ಈ ಸಭೆಗೆ ನಿನ್ನೆ ಮತ್ತು ಪ್ರತಿಭಟನೆಗೆ ಇವತ್ತು ಪ್ರತಿಭಟನೆಗೆ ಹಾಜರಾಗಿಲ್ಲ. ಹೀಗಾಗಿ ಮಾನ್ಯ ದಂಡಾಧಿಕಾರಿಗಳು ಅವ್ರಿಗೆ ಶೋಕಾಸ್ ನೀಡೋದ್ರ ಮೂಲಕ, ನೋಟಿಸ್ ನೀಡೋದ್ರ ಮೂಲಕ ಈ ರಕ್ಷಣಾ ಏನು ಸಿಡಿಪಿ ಆಗಿರ್ತಕ್ಕಂಥ ಮನ್ಸೂರ್ ಅಹ್ಮದ್ ಅವರನ್ನ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಲು ಶಿಫಾರಸು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮಾನ್ಯ DDP ಸಾಹೇಬರು ಮತ್ತು BO ಸಾಹೇಬರು ಆ ಶಾಲಾ ಮಾನ್ಯ ರದ್ದತಿ ಕೋರಿ ತಾವು ಕೋರಿಕೆ ಪತ್ರ ಮೂಲಕ ನಮ್ಮ ಮನವಿ ಪತ್ರನ ಉಲ್ಲೇಖ ಮಾಡಿಕೊಂಡು ನೀವು ಶಾಲಾವನ್ನ ಮಾನ್ಯತೆಯನ್ನು ರದ್ದುಪಡಿಸಲು ತಕ್ಷಣದಲ್ಲೇ ಇವತ್ತೇ ನೀವು ಕೂಡಲೇ ಆ ಶಾಲಾ ರದ್ದತಿಗೆ ನೀವು ಮೆಮೊರಂಡಮ್ ಒಂದು ಲೆಟರ್ ಆ ಮಗುವಿಗೆ ಉತ್ತಮವಾದಂತಹ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಿಸಬೇಕಾಗಿದೆ. ಇವತ್ತು ಇವತ್ತೇನು ಆಸ್ಪತ್ರೆಗಳಿದಾವೆ, ಆ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರಿಗೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಅದರ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆಗಳು ನೋಡ್ಬೇಕು. ಹೀಗಾಗಿ ಕೂಡಲೇ ಆ ಮಗುವನ್ನ ಏನು ಅಸ್ವಸ್ಥಗೊಂಡಂತ ಮಗುವನ್ನ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೋರಿಸಿ ಆ ಮಗುವಿಗೆ ಉನ್ನತ ಹಂತದವರೆಗೆ ಓದೋದಕ್ಕೆ ಸಹಾಯ ಮಾಡಬೇಕು. ಜೊತೆಗೆ ಆರ್ಥಿಕವಾಗಿ ನೊಂದಿರ್ತಕ್ಕಂಥ ಆ ಕುಟುಂಬಕ್ಕೆ ಈ ಕೂಡಲೇ 50 ರಿಂದ 1 ಕೋಟಿ ರೂಪಾಯಿವರೆಗೂ ಅವರಿಗೆ ಪರಿಹಾರ ನೀಡಬೇಕಂತ ಇದ್ರ ಮೂಲಕ ಹೇಳ್ತೇನೆ. ಅದೇ ರೀತಿಯಾಗಿ ಈ ಕೃತ್ಯವನ್ನು ಇರ್ತಕ್ಕಂಥ ಶಿವನಗೌಡ ಅವನನ್ನ ಈ ಕೂಡಲೇ ತಾವುಗಳು ದಂಡಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸೇರ್ಕೊಂಡು ಅವನ ಎನ್ಕೌಂಟರ್ ಮಾಡುವ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕೆಂದು ಈ ಹೋರಾಟದ ಮೂಲಕ ತಮಗೆ 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ದರಿಂದ ರಸ್ತೆ ಸಂಚಾರದಲ್ಲಿ ಅಡಚಣೆಯಾಯಿತು. ಭೀಮಸೇನ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಪ್ರಶಾಂತ್ ಜಗಿರಪನ್ನೂರು, ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜಾವೇದ್ ಖಾನ್, ರೈತ ಸಂಘದ ಹೊಳೆಯಪ್ಪ ಉಟಕನೂರು, ಚಂದ್ರ ಜಗ್ಲಿ, ಕೆಆರ್ಎಸ್ ಪಕ್ಷದ ಪಂಪಾಪತಿ ಹಡಪದ್, ರಮೇಶ್ ನಾಯಕ್, ಲಕ್ಷ್ಮಣ ಜಾನೆಕಲ್, ಯಲ್ಲಪ್ಪ ಉಟಕನೂರು ಸೇರಿದಂತೆ ವಿವಿಧ ಸಂಘಗಳ ಮುಖಂಡರು ಇದ್ದರು. ಸಂತ ಸೇವಾಲಾಲ್ ಜಯಂತಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಮತ್ತು ಸಂತ ಕವಿ ಸರ್ವಜ್ಞ ಜಯಂತಿಗಳ ಆಚರಣೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಹೇಳಿದರು. ಫೆಬ್ರವರಿ 7ರಂದು ಶುಕ್ರವಾರ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಜಯಂತಿಗಳ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಹಾಗೂ ವಿಜೃಂಭಣೆಯಿಂದ ವಿವಿಧ ಜಯಂತಿಗಳನ್ನು ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಫೆಬ್ರವರಿ 15ರಂದು ನಡೆಯಲಿರುವ ಸಂತ ಸೇವಾಲಾಲ್ ಜಯಂತಿ ಹಿನ್ನೆಲೆಯಲ್ಲಿ ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಹಾಗೂ ಬೆಳಗ್ಗೆ 11 ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯಬೇಕು ಎಂದು ತಿಳಿಸಿದರು. ಫೆಬ್ರವರಿ 19ರಂದು ನಡೆಯಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಹಿನ್ನೆಲೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ನಗರದ ಮಾವಿನಕೆರೆ ಹತ್ತಿರವಿರುವ ಅಂಬಾ ಭವಾನಿ ದೇವಸ್ಥಾನದಿಂದ ಮೆರವಣಿಗೆ ಹಾಗೂ ಬೆಳಗ್ಗೆ 11 ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಬೇಕು ಎಂದು ಸೂಚನೆ ನೀಡಿದರು. ಫೆಬ್ರವರಿ 20ರಂದು ಸಂತ ಕವಿ ಸರ್ವಜ್ಞ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಹಾಗೂ ಬೆಳಗ್ಗೆ 11 ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಈ ಜಯಂತಿ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಪ್ಪದೆ ಹಾಜರಿರಬೇಕು. ಸಮಾಜದ ಮುಖಂಡರು ಮತ್ತು ಶಾಲಾ ಕಾಲೇಜಿನ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಆಯಾ ದಿನ ಮಹಾತ್ಮರ ಭಾವಚಿತ್ರಗಳಿಗೆ ಮಾಲಾರ್ಪಣೆ, ಪೂಜಾ ಕಾರ್ಯಕ್ರಮ ಸರಿಯಾಗಿ ನಡೆಯಬೇಕು. ಹೂದಾನಿಗಳಿಂದ ವೇದಿಕೆಯನ್ನು ಅಲಂಕಾರಗೊಳಿಸಬೇಕು. ರಂಗಮಂದಿರದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಕಾಪಾಡಲು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಗತ್ಯ ಕ್ರಮ ವಹಿಸಬೇಕು. ಶಿಷ್ಟಾಚಾರ ಪ್ರಕಾರ ಆಹ್ವಾನ ಪತ್ರಿಕೆ ಮುದ್ರಿಸಿ ಗಣ್ಯರಿಗೆ ತಲುಪಿಸಬೇಕು. ಜಯಂತಿಗಳ ಮೆರವಣಿಗೆ ವೇಳೆ ವಿವಿಧ ಕಲಾ ತಂಡಗಳು ಭಾಗಿಯಾಗಲು ಕ್ರಮ ವಹಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು.
ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಜಯಂತಿಗಳ ಆಚರಣೆ ಮಾಡಬೇಕು ಎಂದರು. ಶಿವಾನಂದ ಸರ್ ಭಜಂತ್ರಿ ಸರ್ ಅವರಿಗೆ ಸಮಾಜದ ವತಿಯಿಂದ ನಮ್ಮೆಲ್ಲರ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ಈ ರೀತಿಯಾಗಿ ಜಯಂತಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಅನುಮತಿಯೊಂದಿಗೆ ಸಾಹೇಬರು ಜಿಲ್ಲಾಧಿಕಾರಿಗಳು ನಡೆಸಿಕೊಡಬೇಕಂತ ಹೇಳಿ ಮಾನ್ಯರಲ್ಲಿ ವಿನಂತಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗೂರ್, ರಾಯಚೂರು ನಗರಸಭೆಯ ಸಮುದಾಯ ಸಂಘಟನಾ ಅಧಿಕಾರಿ ಕೃಷ್ಣ ಕಟ್ಟಿಮನಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಸಭೆಯಲ್ಲಿ ಇದ್ದರು. ಹಿರಿಯ ಸಾಹಿತಿ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿಯವರ ಸಂಪಾದಿತ ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶರ ಸಂಶೋಧನೆಗಳು ಎಂಬ 2 ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ಫೆಬ್ರವರಿ 9ರಂದು ಬೆಳಗ್ಗೆ 10:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ದುರ್ಗಾ ಜಗದೀಶ್ ಅವರ ಪುತ್ರ ತಾರಕೇಶ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಕೋಟೆ ಅಧ್ಯಯನ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕನ್ನಡ ಭವನದಲ್ಲಿ ನಡೆಯುವ ಸಮಾರಂಭದ ಸಾನ್ನಿಧ್ಯವನ್ನು ಗಬ್ಬೂರು ಬಿಚ್ಚಾಲಿ ಮಠಮಾರಿ 108 ಸಾವಿರ ದೇವರ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಯಚೂರಿನ ಕಿಲ್ಲೆ ಬೃಹನ್ ಮಠದ 108 ಸಾವಿರ ದೇವರ ಶ್ರೀ ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ. ಸಮಾರಂಭದ ಉದ್ಘಾಟನೆಯನ್ನು ಕೋಟೆ ಅಧ್ಯಯನ ಸಮಿತಿ ಗೌರವಾಧ್ಯಕ್ಷ ಜಯಣ್ಣ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ವಹಿಸಲಿದ್ದು, ಸಂಶೋಧಕ ಡಾಕ್ಟರ್ ಚನ್ನಬಸವ ಹಿರೇಮಠ ದುರ್ಗಾ ಜಗದೀಶರ ಸಂಶೋಧನೆಗಳು ಕೃತಿಯ ಪರಿಚಯ ಮಾಡಲಿದ್ದು, ಉಪನ್ಯಾಸಕ ಮಂಜುನಾಥ್ ಐಲಿ ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್ ಕೃತಿಯ ಕುರಿತು ಮಾತನಾಡಲಿದ್ದಾರೆ. ಕೃತಿಗಳ ಸಂಪಾದಕರಾದ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ, ಶ್ರೀಮತಿ ಶರಣಮ್ಮ ದುರ್ಗಾ ಜಗದೀಶ್ ಹಾಗೂ ಕುಟುಂಬ ವರ್ಗ, ಕೃತಿ ಪ್ರಕಾಶನ ಮಾಡಿರುವ ಇನ್ಫೋಸಿಸ್ ಅಭಿಯಂತರ ವಿಶ್ವನಾಥ ಶಾಸ್ತ್ರಿ ಗೌರವ ಉಪಸ್ಥಿತಿ ಇರಲಿದ್ದಾರೆ ಎಂದರು. ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್ ಅವರ ಸಂಶೋಧನೆಗಳು ಕೃತಿಗಳ ಲೋಕಾರ್ಪಣೆ ಸಮಾರಂಭ ಇದೇ ರವಿವಾರ ದಿನಾಂಕ 9/2/2025 ಬೆಳಗ್ಗೆ 10:30ಕ್ಕೆ ರಾಯಚೂರಿನ ಕನ್ನಡ ಭವನದಲ್ಲಿ ನಡೀತಾ ಇದೆ. ಕೋಟೆ ಅಧ್ಯಯನ ಸಮಿತಿ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರ ಸಂಪಾದಿತ ಮರೆಯಲಾಗದ ಸಂಶೋಧಕ ಜಗದೀಶ್ ದುರ್ಗಾ ಮತ್ತು ದುರ್ಗಾ ಜಗದೀಶರ ಸಂಶೋಧನೆಗಳು ಈ 2 ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ಇದೇ ಭಾನುವಾರ 9 ಫೆಬ್ರವರಿ 2025ರಲ್ಲಿ ಬೆಳಿಗ್ಗೆ 10 ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ. ಇದರ ಸಾನ್ನಿಧ್ಯವನ್ನ ವೀರತಪಸ್ವಿ ವೀರಭದ್ರ ಶಿವಾಚಾರ್ಯರು ಬಿಚ್ಚಾಲಿ ಮಠ ಹಾಗೂ ಶಾಂತಮಲ್ಲ ಶಿವಾಚಾರ್ಯರು ಕಿಲ್ಲೆ ಮಠ ಹಾಗೂ ಅಭಿನವ ರಾಚೋಟಿ ಶಿವಾಚಾರ್ಯರು ಸೋಮವಾರಪೇಟೆ ಮಠ ಇವರು ವಹಿಸಿಕೊಳ್ಳಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಜಯಣ್ಣ ಗೌರವಾಧ್ಯಕ್ಷರು ಕೋಟೆ ಅಧ್ಯಯನ ಸಮಿತಿ ಮತ್ತು ವೆಂಕಟೇಶ್ವರ ಬೇವಿನ ಬೆಂಚಿ ಅಧ್ಯಕ್ಷರು ತಾಲೂಕು ಕರ್ನಾಟಕ ಸಾಹಿತ್ಯ ಪರಿಷತ್ತು ರಾಯಚೂರು ಹಾಗೂ ಈ ಕೃತಿ ಪರಿಚಯವನ್ನ ಕನ್ನಡ ಡಾಕ್ಟರ್ ಚನ್ನಬಸವ ಹಿರೇಮಠ ಇವರು ದುರ್ಗಾ ಜಗದೀಶರ ಸಂಶೋಧನೆಗಳು ಈ ಕೃತಿಯನ್ನು ಅವರು ಪರಿಚಯ ಮಾಡಿಕೊಳ್ಳಲಿದ್ದಾರೆ. ನಂತರ ಮರೆಯಲಾಗದ ಸಂಶೋಧಕ ದುರ್ಗಾ ಜಗದೀಶ್ ಈ ಕೃತಿ ಪರಿಚಯವನ್ನ ಶ್ರೀ ಮಂಜುನಾಥ್ ಐಲಿ ಉಪನ್ಯಾಸಕರು ರಾಯಚೂರು ಇವರು ಮಾಡಿಕೊಳ್ಳಲಿದ್ದಾರೆ. ಇದರ ಗೌರವ ಉಪಸ್ಥಿತಿ ಶ್ರೀ ಕೆ ಸತ್ಯನಾರಾಯಣ ಅಧ್ಯಕ್ಷರು ಕೋಟೆ ಅಧ್ಯಯನ ಸಮಿತಿ ಹಾಗೂ ಶ್ರೀ ಲಕ್ಷ್ಮೀದೇವಿ ಶಾಸ್ತ್ರಿ ಕೃತಿ ಸಂಪಾದಕರು ಹಾಗೂ ನಮ್ಮ ಪರಿವಾರರು ಹಾಗೂ ವಿಶ್ವನಾಥ ಶಾಸ್ತ್ರಿ ಇವರು ಅಭಿಯಂತರರು ಇನ್ಫೋಸಿಸ್ ಮತ್ತು ಪ್ರಕಾಶಕರು ಈ ಪುಸ್ತಕದ ಪ್ರಕಾಶಕರು ತಮಗೆ ಆಧಾರದ ಸ್ವಾಗತ. ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕು.
ಈ ಸಂದರ್ಭದಲ್ಲಿ ಪ್ರತಿಭಾ ಗೋನಾಳ, ಕೃತಿಗಳ ಸಂಪಾದಕರಾದ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ, ಶ್ರೀಮತಿ ಶರಣಮ್ಮ ದುರ್ಗಾ ಜಗದೀಶ್, ಕೃತಿ ಪ್ರಕಾಶನ ಮಾಡಿರುವ ಇನ್ಫೋಸಿಸ್ ಅಭಿಯಂತರ ವಿಶ್ವನಾಥ ಶಾಸ್ತ್ರಿ ಇದ್ದರು. ಮಾನ್ವಿ ಪತ್ತಿನ ಸೌಹಾರ್ದ ಸಹಕಾರಿ ಸಭಾಂಗಣದಲ್ಲಿ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ತಿಮ್ಮಯ್ಯ ಶೆಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮಾನ್ವಿ ಪತ್ತಿನ ಸೌಹಾರ್ದ ಸಹಕಾರಿ ಸಭಾಂಗಣದಲ್ಲಿ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ತಿಮ್ಮಯ್ಯ ಶೆಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ಮಾನ್ವಿ ಪಟ್ಟಣದಲ್ಲಿ ಶ್ರೀಮತಿ ಆರ್ ಸುಭದ್ರಮ್ಮ ವಿಠೋಬಾ ಶೆಟ್ಟಿ ಅನುದಾನಿತ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯ, ಶ್ರೀಮತಿ ರಾಜೇಶ್ವರಿ ಆರ್ ತಿಮ್ಮಯ್ಯ ಶೆಟ್ಟಿ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯಗಳ ಮೂಲಕ ಇಂದು 1500 ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಶುಲ್ಕವನ್ನು ಪಡೆದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ನಮ್ಮ ಸಂಸ್ಥೆಯು ಶಿಕ್ಷಣ ಕ್ಷೇತ್ರದಲ್ಲಿ 50 ವರ್ಷಗಳನ್ನು ಪೂರೈಸುವುದರ ಸವಿನೆನಪಿಗಾಗಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಫೆಬ್ರವರಿ 8ರಂದು ಬೆಳಿಗ್ಗೆ 8ಕ್ಕೆ ಬಾಬಾ ನಾಯಕ್ ಕಾಲೋನಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಆರ್ಜಿ ಕ್ಯಾಂಪ್ ಕಾಲೇಜು ಆವರಣದವರೆಗೆ ಮಹಾತ್ಮ ಗಾಂಧಿ ಭಾವಚಿತ್ರ ಮೆರವಣಿಗೆ ನಡೆಸಲಾಗುವುದು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಚೀಕಲಪರ್ವಿ ಸದಾಶಿವ ಮಹಾಸ್ವಾಮಿಗಳು ವಹಿಸಲಿದ್ದು, ರಾಜ್ಯ ಸಚಿವರಾದ ಎನ್ಎಸ್ ಬೋಸರಾಜು ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ, ಮಾಜಿ ಸಚಿವರಾದ ಹಾಲಪ್ಪಾಚಾರ್ಯರಿಂದ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ, ಶಾಸಕ ಹಂಪಯ್ಯ ನಾಯಕ್ರಿಂದ ಸುವರ್ಣ ಗಾಂಧಿ ಸ್ಮರಣ ಸಂಚಿಕೆ ಬಿಡುಗಡೆ, ಮಾಜಿ ಸಂಸದ ವಿರೂಪಾಕ್ಷಪ್ಪರಿಂದ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರಿಗೆ, ಆಡಳಿತ ಮಂಡಳಿಯ ಸದಸ್ಯರಿಗೆ ಸನ್ಮಾನ, ಕೆ ಗುರುರಾಜರಾವ್ ಚಂದ್ರಕಲಾ ಪ್ರಕಾಶ್, ಗಿರಿಧರ್ ಪೂಜಾರರಿಂದ ವಿಶೇಷ ಉಪನ್ಯಾಸ, ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಉತ್ತಮ ಸಾಧನೆ ತೋರಿದ ಸಾಧಕರಿಗೆ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ರಿಂದ ಸುವರ್ಣ ಗಾಂಧಿ ಶ್ರೇಷ್ಠ ಸಾಧಕ ಪ್ರಶಸ್ತಿ ವಿತರಣೆ, ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸ ಶಿಕ್ಷಕರಿಗೆ ಸನ್ಮಾನ, ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಸಂಸ್ಥೆಯ ಅಭಿಮಾನಿಗಳು ಭಾಗವಹಿಸುವಂತೆ ಕೋರಿದರು. ಇದರ ಸಾನ್ನಿಧ್ಯವನ್ನು ವಿರೂಪಾಕ್ಷೇಶ್ವರ ಪಂಡಿತರಾಜ ಸ್ವಾಮಿಗಳು ಮತ್ತು ಸದಾಶಿವ ಮಹಾಸ್ವಾಮಿಗಳು ಚೀಕಲಪರ್ವಿ ಮಠ ಇವರು ಬಂದು ಅವರ ಸಾನ್ನಿಧ್ಯದಲ್ಲಿ ನಡೆಸಿದ್ದೇವೆ. ಜ್ಯೋತಿ ಬೆಳೆಸೋದಕ್ಕೆ ನಮ್ಮ ಸ್ನೇಹಿತರಾದ ಮತ್ತು ನಮ್ಮ ಜಿಲ್ಲೆಯವರಾದ ಎನ್ ಎಸ್ ಬೋಸರಾಜ್ ಅವರು ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಿದ್ದಾರೆ. ನನ್ನ ಆತ್ಮೀಯ ಮಿತ್ರರು ಮತ್ತು ನಮ್ಮ ಮಾಜಿ ಸಚಿವರು ನನ್ನ ಫ್ರೆಂಡ್ ಹಾಲಪ್ಪಾಚಾರ್ಯವರು ಮಹಾತ್ಮ ಗಾಂಧಿಯ ಪುತ್ಥಳಿಯನ್ನು ಅನಾವರಣ ಮಾಡ್ತಿದ್ದಾರೆ. ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಹಂಪಯ್ಯ ನಾಯಕರು, ಕೆ ವಿರೂಪಾಕ್ಷಪ್ಪ, ನಮ್ಮ ಹಂಪನಗೌಡ ಬಹದ್ದೂರಿ ಶಾಸಕರು ಮತ್ತು ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ಆಶ್ವಾಸ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನನ್ನ ಸಹಪಾಠಿಗಳಲ್ಲಿರ್ತಕ್ಕಂಥ ನಮ್ಮ ತಾರಾನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಭಾರತ ಸುಖಾಣಿ ಹಿರಿಯರು, ಯರಳಿಸ್ವಾಮಿ ಕುಲಸಚಿವರು, ಬಸವನಗೌಡ ಬ್ಯಾಗ್ವಾಡ್, ಸೋಮಶೇಖರಪ್ಪ ಒಪ್ರಾಣಿ, ಡಿ ಡಿ ಪೈ ಮತ್ತು ಟಿ ಡಿ ಬಡಿಗಾರ್, ಎಂ ಈರಣ್ಣ ಮತ್ತು ಚಂದ್ರಶೇಖರ್ ವಿ ಒ ಇವರುಗಳು ಸಹ ಅತಿಥಿಯಾಗಿ ಆಗಮಿಸಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಹಂಪಯ್ಯ ಸನ್ಮಾನ್ಯ ಶ್ರೀ ಎ ಗುರುರಾಜರಾವ್ ಕಲಬುರಗಿಯಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಶಾಸಕರು ಸುವರ್ಣ ಗಾಂಧಿ ಎಂಬ ಪುಸ್ತಕಗಳ ಬಿಡುಗಡೆ ಎ ವಸಂತ್ ಕುಮಾರ್ ಅವರು ಮಾಡ್ತಿದ್ದಾರೆ. ಶ್ರೇಷ್ಠ ಸಾಧಕ ಪ್ರಶಸ್ತಿಗಳು ಬಸವನಗೌಡ ಬಹದ್ದೂರಿ ಅವರು ಮಾಡ್ತಿದ್ದಾರೆ. ಹಾಗೂ ಪ್ರಾಥಮಿಕ ಶಿಕ್ಷಕರಿಗೆ ನಿವೃತ್ತ ಪ್ರಾಥಮಿಕ ಶಿಕ್ಷಕರಿಗೆ ವೆಂಕಟರಾವ್ ನಾಡಗೌಡರು ಹಾಗೂ ಶಿಕ್ಷಕರಿಗೆ ಬಸವನಗೌಡ ತುರುಗಾಡು, ಗಂಗಾಧರ ನಾಯಕರು ಒಂದು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ನಮ್ಮ ಮಾನ್ಯವರಾದಂಥ ಆತ್ಮೀಯರಾದಂಥ ರಾಜ ವೆಂಕಟಪ್ಪ ನಾಯಕರು, ನಮ್ಮ ಕರ್ಕಿಹಳ್ಳಿ ರಾಜ ಫಿರಂಗಿ, ವೀರಭದ್ರ ಯರಮಠ್, ಅಖಿಲ್ ಸಿದ್ದಿಕ್ ಇವರೆಲ್ಲ ನಮ್ಮ ಪದದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡಿ ನಮ್ಮ ಸಂಸ್ಥೆಯ ಯಶಸ್ವಿಗೆ
ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಈರಣ್ಣ ಮರ್ಲಟ್ಟಿ, ಆರ್ ರಾಮಾಂಜನೇಯ ಶೆಟ್ಟಿ, ಆರ್ ವೈದ್ಯನಾಥ್, ರಾಮಲಿಂಗಪ್ಪ, ನಾಗರಾಜ್, ಡಿ ರಾಮಚಂದ್ರ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ಪಟ್ಟಣದಲ್ಲಿರುವ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಮುದ್ದಮ್ಗುಡ್ಡಿ ಗ್ರಾಮದ ನಿವಾಸಿ ಶಿವಕುಮಾರ್ ತಿಳಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಮುದ್ದಮ್ಗುಡ್ಡಿ ಗ್ರಾಮದ ನಿವಾಸಿ ಶಿವಕುಮಾರ್ ಮಾತನಾಡಿ, ಪೋತ್ನಾಳ್ ಗ್ರಾಮದಲ್ಲಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಇಲ್ಲದೆ ಇರುವುದರಿಂದ ವಿದ್ಯಾಭಾರತಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮುದ್ದಮ್ಗುಡ್ಡಿ ಗ್ರಾಮದ 7 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುವುದಕ್ಕೆ ಅವಕಾಶವಾಗಿದೆ. ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಾಲೆ ಕಾಲೇಜುಗಳಲ್ಲಿ ಸುಸಜ್ಜಿತವಾದ ಪ್ರತ್ಯೇಕವಾದ ಹೆಣ್ಣು ಮಕ್ಕಳ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇರುವುದರಿಂದ ತೊಂದರೆಯಾಗುತ್ತಿದ್ದರೂ ಕೂಡ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕಿನ ಎಲ್ಲಾ ಖಾಸಗಿ ಶಾಲೆಗಳು ಸರ್ಕಾರವು ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರುವ ನಿಯಮಗಳನ್ನು ಪಾಲಿಸುತ್ತಿರುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳದೇ ಇರುವುದರಿಂದ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ಲದಂತಾಗಿದೆ. ಮಕ್ಕಳ ರಕ್ಷಣಾ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಆಯೋಗದ ವತಿಯಿಂದ ಖಾಸಗಿ ಶಾಲೆಗಳಲ್ಲಿನ ವಿದ್ಯಾರ್ಥಿನಿಯರ ಸ್ಥಿತಿಗತಿಗಳ ಬಗ್ಗೆ ನಿರಂತರವಾಗಿ ನಿಗಾ ವಹಿಸಬೇಕು. ವಿದ್ಯಾಭಾರತಿ ಶಾಲೆಯ ನೂತನ ಕಟ್ಟಡ ಅಪೂರ್ಣವಾಗಿದ್ದರೂ ಕೂಡ ಶಾಲೆಯನ್ನು ಸ್ಥಳಾಂತರಿಸದಿರುವುದರಿಂದ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ಮೂಡುತ್ತಿದೆ. ಆರೋಪಿ ಶಿವನ್ಗೌಡ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕ್ಷೇತ್ರದ ಜನಪ್ರತಿನಿಧಿಗಳು, ಸಂಸದರು, ಸಚಿವರು, ಶಾಸಕರು ಇದುವರೆಗೂ ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳದೇ ಇರುವುದು ಸರಿಯಲ್ಲ ಎಂದು ತಿಳಿಸಿದರು. ಅದರಲ್ಲೇ ಈ ಘಟನೆಗಳ ಬಗ್ಗೆ ರಾಜಕಾರಣಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ರಾಜಕಾರಣವನ್ನು ಬದಿಗಿಟ್ಟು ಈ ಸಾಮಾಜಿಕ ಕಳಕಳಿಯ ಬಗ್ಗೆ ಕೂಡ ಹೆಚ್ಚು ಗಮನ ಹರಿಸಿ ಕಾರ್ಯಪ್ರವೃತ್ತರಾಗಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತೇವೆ. ಅಲ್ಲದೆ ವಿಶೇಷವಾಗಿ ಇನ್ನು ಶಾಲೆಯನ್ನ ಕಪ್ಪುಪಟ್ಟಿಗೆ ಸೇರಿಸಬೇಕು. ಆ ಶಾಲೆಯ ನಿಜವಾಗ್ಲೂ ಕೂಡ ನೋಂದಣಿ ಆಗಿದೆ ಇಲ್ಲವನ್ನೋದನ್ನು ಕೂಡ ಅದನ್ನ ಪರಿಶೀಲಿಸಬೇಕು. ಆಡಳಿತ ಮಂಡಳಿಯ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾವುದೇ ಖಾಸಗಿ ಶಾಲೆಗಳಿಗೆ ಪರವಾನಗಿ ನೀಡಬೇಕಾಯ್ತು ಅಂತ ಹೇಳಿದ್ರೆ ಆ ಸರ್ಕಾರದ ಸುತ್ತೋಲೆಗಳ ಪ್ರಕಾರವಾಗಿ ಅವುಗಳನ್ನ ನಿಯಮವನ್ನ ಪಾಲಿಸಬೇಕು. ಮತ್ತು ಈ ಘಟನೆಗೆ ನೇರ ಹೊಣೆ ಏನು ಶಿಕ್ಷಣ ಇಲಾಖೆ, ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆ ಆಡಳಿತ ಮಂಡಳಿ, ಆ ಶಾಲೆಯ ಆಡಳಿತ ಮಂಡಳಿ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕು. ಅದಕ್ಕೆ ಕಾನೂನು ಸೂಕ್ತ ಕ್ರಮವನ್ನು ಜರುಗಿಸಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇವೆ. ವಿಶೇಷವಾಗಿ ಇವತ್ತು ಎಲ್ಲಾ ಸಂಘಟನೆಗಳು, ಎಲ್ಲಾ ಪ್ರಗತಿಪರ ಸಂಘಟನೆಗಳು ಕೂಡ ಇವತ್ತು ಬಹಳ ಆಕ್ರೋಶಭರಿತವಾಗಿ ಈ ಒಂದು ಪ್ರತಿಭಟನೆಯಲ್ಲಿ, ಈ ಹೋರಾಟದಲ್ಲಿ ಭಾಗಿಯಾಗಿ ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮುಂದಿನ ಮತ್ತು ಇಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಇವೆಲ್ಲವೂ ಕೂಡ ಒಮ್ಮೆ ಒಗ್ಗೂಡ್ಬಿಟ್ಟು ಈ ರಾಯಚೂರು ಬಂದ್ ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಈ ಮೂಲಕ ನಾವು ಮಾಡಲಿಕ್ಕೆ ಬಯಸ್ತೇವೆ. ನಿಜವಾಗ್ಲೂ ಆ ಪೋತ್ನಾಳ್ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಭಯಭೀತರಾಗಿದ್ರೆ, ನಿಬ್ಬೆರಗಾಗಿದ್ರೆ ನಾವು ಏನಾಗ್ತಾ ಇದೆ ಇವತ್ತು ಅಂತ ಹೇಳಿ ಬರೀ ಗ್ರಾಮಸ್ಥರಷ್ಟೇ ಅಲ್ಲ, ಇಡೀ ರಾಜ್ಯ, ಇಡೀ ದೇಶದಲ್ಲಿ ಕೂಡ ದಿನೇ ದಿನದಿಂದ ಘಟನೆಗಳು ಮರುಕಳಿಸ್ತಕ್ಕಂಥ ನಿಜವಾಗ್ಲೂ ಕೂಡ ವಿಷಾದನೀಯ. ಇನ್ನೊಂದು ಏನು ಹೇಳಕ್ಕೆ ಬಯಸ್ತಿದ್ದೇವೆ ಅಂತಂದ್ರೆ, ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 6 ಜನ MLA-ಗಳಿದ್ದು, 2 MLC-ಗಳಿದ್ದು, ಒಬ್ರು ಸಚಿವರಿದ್ರು ಕೂಡ ಈ ಒಂದು ಘಟನೆ ಬಗ್ಗೆ ಒಬ್ರು ಕೂಡ ಪ್ರತಿಕ್ರಿಯೆ ನೀಡದೇ ಇರತಕ್ಕಂಥದ್ದು ದೊಡ್ಡ ದುರಂತ. ಹಾಗಾಗಿ ಇದನ್ನ ನಾವು ನೇರವಾಗಿ ಖಂಡಪೂರ್ವಕವಾಗಿ ಇದನ್ನ ಖಂಡಿಸಲಿಕ್ಕೆ ಬಯಸ್ತೇವೆ. ಈ ಸಂದರ್ಭದಲ್ಲಿ ಈಶ್ವರ್ ಮುದ್ದಮ್ಗುಡ್ಡಿ, ಶಾಂತಕುಮಾರ್, ಬಸವರಾಜ್, SDMC ಅಧ್ಯಕ್ಷರು ದೇವರಾಜ್, ಅಯ್ಯಪ್ಪ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಜಿಲ್ಲಾಡಳಿತ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು 1 ದಿನದ ಉಚಿತ ಕಾರ್ಯಾಗಾರ. ಉದ್ಯೋಗ ಮೇಳದ ಯಶಸ್ವಿಗೆ ಅಧಿಕಾರಿಗಳು ಶ್ರಮಿಸಬೇಕು, ಅಧಿಕಾರಿಗಳಿಗೆ ಸೂಚನೆ. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾಕ್ಟರ್ ಟಿ ರೋಣಿ. ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಖಂಡಿಸಿ ಅತ್ಯಾಚಾರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ರಸ್ತೆ ತಡೆ ಪ್ರತಿಭಟನೆ.
ಶಿವಾಜಿ ಮಹಾರಾಜ ಸಂತ ಕವಿ ಸರ್ವಜ್ಞ ಸಂತ ಸೇವಾಲಾಲ್ ಜಯಂತಿಗಳ ಆಚರಣೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಲು ಸೂಚನೆ. ಫೆಬ್ರವರಿ 9ರಂದು 2 ಕೃತಿಗಳ ಲೋಕಾರ್ಪಣೆ ಸಮಾರಂಭ ತಾರಕೇಶ್. ಫೆಬ್ರವರಿ 8ರಂದು ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆರ್ತಿಮಯ್ಯ ಶೆಟ್ಟಿ. ಮತ್ತು ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಿ ಶಿವಕುಮಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.